2-3 ತಿಂಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಿನ ಮೇಲೆ ಒಂದು ದೊಡ್ಡ ಹೋರಾಟ ಕಾರ್ಯಕ್ರಮಗಳನ್ನ ಅನೇಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಇಡೀ ನಮ್ಮ 2-3 ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ವಿವಿಧ ರೀತಿಯ ಸರ್ಕಾರಕ್ಕೆ ಗಮನ ಕೂಡ ತಂದಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಕೂಡ ನಾವು ಕೂಡ ಚಿಕ್ಕಬಳ್ಳಾಪುರ ಏನು ನಮ್ಮ ಕಂದವಾರ ಕೆರೆ ನೀರು ಏನಿದೆ, ಕಲುಷಿತ ನೀರು, ಇದನ್ನ ಇಡೀ ಸರ್ಕಾರದ ಸಚಿವ ಸಂಪುಟಕ್ಕೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೂಡ ಕಳಿಸುವಂತ ಕೆಲಸ ನಾವು ಮಾಡಿದ್ವಿ. ಮಾಧ್ಯಮಗಳಲ್ಲೂ ಕೂಡ ವರದಿ ಮಾಡಿದ್ವಿ. ಅನೇಕ ಸೋಷಿಯಲ್ ಮೀಡಿಯಾ ಮುಖಾಂತರನು ಸರ್ಕಾರದ ಗಮನಕ್ಕೆ ನಾವು ತಿಳಿಸಿದ್ವಿ. ಆದ್ರೆ ಸರ್ಕಾರ ಯಾವುದೇ ಇದನ್ನ ಪರಿಗಣನೆಗೆ ತಗೊಳ್ಳದೆ ಅವರು ಕಾರ್ಯಾಚರಣೆಗಳಲ್ಲಿ ಅವ್ರು ಮುಳುಗಿರೋದ್ರಿಂದ ಈಗ ದಿನಾಂಕ 7/4/2026 ರಂದು ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸಿರೋ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಏನು ಈ ಕಲುಷಿತ ನೀರಿನಿಂದ ಆಪಾದನೆಗಳು ಉತ್ಪಾದನೆ ಆಗಿದೆ, ಆಪಾದನೆಗಳು ಉತ್ಪಾದನೆ ಆಗಿದ್ರು ಕೂಡ, ಅನಾರೋಗ್ಯ ಸಮಸ್ಯೆ ಆಗಿದ್ರೂ ಕೂಡ ಸರ್ಕಾರ ಇದಕ್ಕೆ ಗಮನ ತಗೊಂಡಿಲ್ಲ. ಹಂಗಾಗಿ ನಾವು ಉಗ್ರವಾದ ಹೋರಾಟವನ್ನ ದಿನಾಂಕ 7ನೇ ತಾರೀಕು ಚಿಕ್ಕಬಳ್ಳಾಪುರ ಶನಿಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭ ಮಾಡಿ DC ಕಚೇರಿವರೆಗೂ ಹೋಗಿ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯರವರಿಗೆ ಹಾಗೂ ಸಚಿವ ಸಂಪುಟದವರಿಗೆ ಮತ್ತು ಪಕ್ಕದ ಗಡಿ ರಾಜ್ಯ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಚಂದ್ರಬಾಬು ನಾಯ್ಡುರವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಪವನ್ ಕಲ್ಯಾಣ್ ಅವರಿಗೂ ಕೂಡ ನಾವು ಮೆಮೊರಂಡಮ್ ಅನ್ನ ಕಳಿಸುವಂತ ಕೆಲಸ ನಾವು 7ನೇ ತಾರೀಕು ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರಜ್ಞಾವಂತರು ಯಾರು ಕೂಡ ಇದನ್ನ ವಿಮರ್ಶೆ ಮಾಡಲ್ಲ. ಯಾಕೆ ಅಂದ್ರೆ ಈಗ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರೆದಿದ್ದೀರಾ. ತಮ್ಮ ಗಮನಕ್ಕೆ ಒಂದು ವಿಷಯವನ್ನ ತಿಳಿಸ್ತೀನಿ. ಈಗ ತಾವೆಲ್ಲರೂ ಕೂಡ ಗೂಗಲ್ ಮಾಡ್ಬೋದು, ಫೇಸ್ಬುಕ್ ಅಲ್ಲಿ ನೋಡ್ಬೋದು, ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ಬೋದು. ಇದೇ ನಮ್ಮ ಪಕ್ಕದ ಗಡಿ ಜಿಲ್ಲೆ ಗುಂಟೂರು ಡಿಸ್ಟಿಕ್ ಅಲ್ಲಿ ಉದ್ದಾನಂ ಅಂತ ಒಂದು ಹಳ್ಳಿ ಇದೆ. ಉದ್ದಾನಂ ಆ ಹಳ್ಳಿಯಲ್ಲಿ ನಾವು ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಉದ್ಭವ ಆಗಿದೆ. ಇಡೀ ಊರೇ ಸ್ಮಶಾನ ಆಗಿದೆ. ಅಲ್ಲಿ ಆ ಊರಿಗೆ ಇವತ್ತು ಕೂಡ ಗ್ರೌಂಡ್ ವಾಟರ್ ಸಪ್ಲೈ ತಗೊಳ್ತಾ ಇಲ್ಲ. 100 ಕಿಲೋಮೀಟರ್ ದೂರದಿಂದ ನೀರನ್ನ ಆ ಊರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಕುಡಿಯಕ್ಕಾಗಿರ್ಬೋದು, ಅಲ್ಲಿನ ದಿನನಿತ್ಯ ಬಳಕೆಗೆ. ಗಜೇಂದ್ರ ಅವರಾಗಿರ್ಬೋದು, ನಮ್ಮ ಜಯಕುಮಾರ್ ಅವರಾಗಿರ್ಬೋದು, ಅವ್ರು ಕುಡ್ದಿರೋದು ಬೋರ್ವೆಲ್ ವಾಟರ್, ಕೆರೆ ನೀರು ಕುಡ್ದಿಲ್ಲ. ಕೆರೆ ನೀರು ಕುಡ್ದಿದ್ರೆ ನನ್ ಗಮನ ಕೊಡಿ. ಸರ್, ಬೋರ್ವೆಲ್ ನೀರ್ ಸಮಸ್ಯೆ ಇದೆ. ಈಗ ನಮ್ಮ ರೈತರೆಲ್ಲರೂ ಬಹಳ ಗಂಭೀರವಾಗಿ ಇದನ್ನ ತಗೊಳ್ತಾ ಇದ್ದಾರೆ. ಬೋರ್ವೆಲ್ ಅಲ್ಲಿ ಈಗಾಗಲೇ ಪೈಪ್ಗಳೆಲ್ಲಾನು ಕೂಡ ತೂತುಗಳು ಬೀಳ್ತಾ ಇದೆ. ಏನ್ ಕಾರಣ? ಇಷ್ಟು ವರ್ಷಗಳಲ್ಲಿ ತೂತುಗಳು ಬೀಳ್ದೇ ಇರೋದು ಕಳೆದ 3-4 ವರ್ಷದಿಂದ ಯಾಕೆ ಬೋರ್ವೆಲ್ಗಳೆಲ್ಲ ತೂತುಗಳು ಬೀಳ್ತಾ ಇದೆ? ತಾವು ಕೂಡ ಇದನ್ನ ಗಮನ ಇಟ್ಕೊಂಡು ರೈತರನ್ನು ಕೂಡ ಬೇಕಂದ್ರೆ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳಿ. ಯಾಕೆ ನಿಮ್ ಬೋರ್ಗಳಲ್ಲಿ ತೂತುಗಳು ಬೀಳ್ತಾ ಇದೆ, ಎಷ್ಟು ವರ್ಷದಿಂದ ಆಗಿದೆ ಅಂತ. ಇದನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ಎಲ್ಲ ಸಮಾಜದಲ್ಲಿರುವಂತ ಎಲ್ಲರ ಒತ್ತಾಯದ ಮೇರೆಗೆ ನಾವು ಕೂಡ ಇದಕ್ಕೊಂದು ಅಂತ್ಯ ಕಾಡ್ಬೇಕಂತ ಇವತ್ತು ಇದನ್ನ ಪ್ರಾರಂಭ ಮಾಡಿದ್ವಿ. ಸರ್, ಅವರು ಕುಡ್ದಿರೋದು ಬೋರ್ವೆಲ್ ವಾಟರ್ ಆಗಿರೋದ್ರಿಂದ ಅವ್ರು ಪೂರ್ತಿ ಅವ್ರೇನೋ ವರದಿಗಳೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ವರದಿ ಕೊಟ್ಮೇಲೆ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ.